ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಇವತ್ತು ಜನವರಿ 1, 2024. ಎಲ್ರಿಗೂ ನನ್ನ ಕಡೆಯಿಂದ ಐ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನನ್ನ ಟಾರ್ಗೆಟು, ನನ್ನ ಗುರಿ ಬಂದುಬಿಟ್ಟು ಇದು ಹೊಸ ಚಾನಲ್ಲು. ಈ ಚಾನಲ್ನ ನಾನು ಸಕ್ಸಸ್ ಮಾಡಬೇಕು, ಸಕ್ಸಸ್ ಆಗೋ ರೀತಿ ನಾನು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದೇ ಈ ವರ್ಷದ ನನ್ನ ಟಾರ್ಗೆಟು, ಗುರಿ. ನಿಮಗೆ ಈ ರೀತಿ ಏನಾದರೂ ಟಾರ್ಗೆಟು, ಗುರಿ ಏನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತೀನಿ. ಓಕೆ, ಈಗ ಈ ವಿಡಿಯೋದಲ್ಲಿ ಬಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಚೂಡಿದಾರ್ ಬಾಟಮ್ಮು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಜನ ನೋಡಿದರೆ ಎಲ್ರಿಗೂ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪು ಅಳತೆ ಟಾಪಿಂದ ತೊಗೊಂಡಂಥ ಅಳತೆನ ಬಳಸ್ಕೊಂಡು ಮತ್ತೆ ಹೊಸದಾಗಿ ಯಾವ ರೀತಿ ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ನೀಟಾಗಿ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೊಂದು ಈ ಒಂದು ವಿಡಿಯೋದಿಂದ ಆಲ್ಮೋಸ್ಟ್ ನೀವು ಚೂಡಿದಾರ್ ಟಾಪ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಈ ಒಂದು ವಿಡಿಯೋ ನೋಡೋದ್ರಿಂದ. ಓಕೆ, ಅಷ್ಟು ನೀಟಾಗಿ ತಿಳಿಸ್ಕೊಡ್ತೀನಿ. ಕೆಲವು ಇಂಪಾರ್ಟೆಂಟ್ ಟಿಪ್ಸು ತಿಳಿಸ್ಕೊಡ್ತೀನಿ, ಟ್ರಿಕ್ಸು ತಿಳಿಸ್ಕೊಡ್ತೀನಿ, ಕೆಲವು ಫಾರ್ಮುಲಾ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ಆಗಲೇ ನಿಮಗೆ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ ಏನು ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನೋ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತಿರುತ್ತೆ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಂಡ್ರೆ ಯೂಟ್ಯೂಬಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಓಕೆ, ಈಗ ಈ ಚೂಡಿದಾರ್ ಟಾಪು ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗಲೇ ಕ್ಲೀನಾಗಿ ಅರ್ಥ ಆಗುತ್ತೆ. ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋದಕ್ಕೆ ಫಸ್ಟು ಲೈನಿಂಗು, ಇದು ನಾನು ತೊಗೊಂಡಿರೋದು ದೊಡ್ಡ ಪನ್ನ ಅಂದರೆ ಈ ವಿಡ್ತು ಜಾಸ್ತಿ ಇರುತ್ತೆ, ಚಿಕ್ಕ ಪನ್ನ ಅಂದರೆ ವಿಡ್ತು ಕಡಿಮೆ ಇರುತ್ತೆ. ಈಗ ಜಾಸ್ತಿ ಈ ದೊಡ್ಡ ಪನ್ನನೇ ತೊಗೊಳ್ಳೋದು. ಈ ದೊಡ್ಡ ಪನ್ನ 2 ಮೀಟ್ರ್ ಬೇಕು. ಮ್ಯಾಕ್ಸಿಮಮ್ ಟಾಪ್ ಲೆಂತು, ಓಕೆ, ಮ್ಯಾಕ್ಸಿಮಮ್ ಟಾಪ್ ಲೆಂತು 40 ಇಂಚು, 39ವರೆ ಮ್ಯಾಕ್ಸಿಮಮ್ ಅಂದರೆ 40 ಲಾಸ್ಟು. 40 ಇಂಚ್ ಮೇಲ್ಪಟ್ಟು ಏನಾದರೂ ಇದ್ದರೆ 2 ಮೀಟ್ರಿಗಿಂತ ಜಾಸ್ತಿ ತೊಗೊಳ್ಬೇಕು. ಯಾಕಂದರೆ 1 ಮೀಟ್ರಿಗೆ ಬರೋದೇ 39 ಇಂಚು, 40 ಇಂಚು. ಓಕೆ, ಹಾಗಾಗಿ ನಾವು 39 ಇಲ್ಲ 40 ಇಂಚ್ವರೆಗೂ ಆದರೆ ಓಕೆ. ಅದ್ರ ಮೇಲೆ ಏನಾದರೂ ಲೆಂತ್, ಟಾಪ್ ಲೆಂತ್ ಜಾಸ್ತಿ ಇತ್ತು ಅಂದರೆ ಇನ್ನೂ ಒಂದು 1/4 ಮೀಟ್ರು ಎಕ್ಸ್ಟ್ರಾ ಲೈನಿಂಗ್ನ ತೊಗೊಳ್ಬೇಕು, ಆಗ ಲೆಂತು ಜಾಸ್ತಿ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. 40 ಇಂಚ್ ಒಳಗಡೆ ಇದ್ದರೆ ಟಾಪ್ ಲೆಂತು 2 ಮೀಟ್ರ್ ಲೈನಿಂಗು ಸಾಕಾಗುತ್ತೆ. ಇದು ಈಗ ನಾನು ತೊಗೊಂಡಿರೋದು ಕಾಟನ್ ಲೈನಿಂಗು ದೊಡ್ಡ ಪನ್ನ. ಓಕೆ, ಈ ಲೈನಿಂಗ್ ಬಗ್ಗೆ ಕ್ಲಿಯರ್ ಆಯ್ತಲ್ವ. ನೆಕ್ಸ್ಟ್ ಈಗ ಮೆಜರ್ಮೆಂಟ್ಸ್ನ ತಿಳಿಸ್ಕೊಡ್ತೀನಿ. ಇದು ಅಳತೆ ಟಾಪಿಂದ ತೊಗೊಂಡಿರೋದು, ಬಾಡಿ ಮೆಜರ್ಮೆಂಟ್ಸಿಂದಲ್ಲ. ಅಳತೆ ಟಾಪಿಂದ ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಅನ್ನೋದು ನಾನು ನಿಮಗೆ ಸೆಕೆಂಡ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದೇ ಚಾನಲ್ನಲ್ಲಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ಚಾನಲ್ನಲ್ಲಿದೆ, ಲೇಡೀಸ್ ಟೈಲರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಚಾನಲ್ ಓಪನ್ ಆಗುತ್ತೆ ಮೆನು. ಅದರಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಚೂಡಿದಾರ್ ಟಾಪ್ ವೀಡಿಯೋಸು, ಚೂಡಿದಾರ್ ಬಾಟಮ್ ವೀಡಿಯೋಸು ಮತ್ತು ಬ್ಲೌಸ್ ವೀಡಿಯೋಸ್ ಅಂತ ಪ್ಲೇ ಲಿಸ್ಟ್ ಇರುತ್ತೆ, ವೀಡಿಯೋಸ್ ಇರುತ್ತೆ. ಅಲ್ಲಿಂದ ನೀವು ಆ ವಿಡಿಯೋನ ನೋಡಿ. ಫಸ್ಟು ನೀವು ಚೂಡಿದಾರ್ ಬಾಟಮ್ಮು ಮತ್ತು ಚೂಡಿದಾರ್ ಟಾಪು ಮತ್ತು ಬ್ಲೌಸು, ಇದು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದು ಮತ್ತು ಅಳತೆ ಟಾಪಿಂದ, ಅಳತೆ ಬಾಟಮಿಂದ, ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ಸ್ ತೊಗೊಳ್ಳೋದು ಫಸ್ಟು ಪರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ಬೇಕು. ನಂತರನೇ ಕಟಿಂಗ್ ಮಾಡೋದಕ್ಕೆ ನಿಮಗೆ ಎಲ್ಪ್ ಆಗುತ್ತೆ, ಅಂದರೆ ಈಸಿ ಆಗುತ್ತೆ. ಇದನ್ನು ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ತಿಳಿಸಿರೋದ್ರಿಂದ ಸ್ಟಾರ್ಟಿಂಗಲ್ಲೇ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಮೆಜರ್ಮೆಂಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಲ್ತ್ಕೊಂಡ್ರೆ ಈ ಮೆಜರ್ಮೆಂಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಈ ಮೆಜರ್ಮೆಂಟ್ಸ್ ನಿಮಗೆ ಸಿಕ್ಕಾಗ ಮಾರ್ಕಿಂಗ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇನ್ನಷ್ಟು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟ ಆಯ್ತಲ್ವ. ಮೆಜರ್ಮೆಂಟ್ಸು ಇದು ಅಳತೆ ಟಾಪಿಂದ ತೊಗೊಂಡಿರೋದು, ಪದೇ ಪದೇ ನಾನು ಮೆನ್ಷನ್ ಮಾಡಿ ತಿಳಿಸ್ತೀನಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಲೆಂತು, ಫುಲ್ಲು ಲೆಂತು 38 ಇಂಚು. ಸ್ಲಿಟ್ಟು ಸೈಡ್ ಓಪನ್ ಬರುತ್ತೆ ನೋಡಿ, ಸೈಡ್ ಓಪನ್ನು 19 ಇಂಚಿದೆ. ಚೆಸ್ಟ್ ಮೆಜರ್ಮೆಂಟು 18 ಇಂಚಿದೆ. ಚೆಸ್ಟ್ ಮೆಜರ್ಮೆಂಟು ಅಂದರೆ ನಿಮಗೆ ಈಗಿದು ಅಳತೆ ಟಾಪ್ ಅಲ್ವಾ, ಈ ಅಳತೆ ಟಾಪಿಂದ ಒಂದು ಸೈಡ್ ಮೆಜರ್ಮೆಂಟು, ಓಕೆನಾ. ಎಕ್ಸಾಂಪಲ್ಗೆ ನೋಡಿ, ಈ ರೀತಿ ಒಂದು ಸೈಡ್ ಇದು ಮೆಜರ್ಮೆಂಟು ನಾನು ತೊಗೊಂಡಿರೋದು, ಒಂದು ಸೈಡ್ ಮೆಜರ್ಮೆಂಟು, ಓಕೆ, 18 ಇಂಚು ಈ ರೀತಿ ತೊಗೊಳ್ಬೇಕು. ನಂತರ ವೇಸ್ಟ್ ಮೆಜರ್ಮೆಂಟು 16 ಇಂಚು, ಹಿಪ್ ಮೆಜರ್ಮೆಂಟು 19 ಇಂಚು, ಹಾರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ 14.5, ಸ್ಲೀವ್ ಲೆಂತು 4.5 ಇಂಚು, ಲೂಸು 12 ಇಂಚು ಟೋಟಲು, ಒಂದು ಸೈಡ್ ಅಂದರೆ 6 ಇಂಚು, ಫ್ರಂಟ್ ಡೀಪ್ 5.5 ಇಂಚು, ಬ್ಯಾಕ್ ಡೀಪು 6 ಇಂಚು. ಈ ರೀತಿ ನೀವು ಆ ವಿಡಿಯೋನ ನೋಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದು.
ಅದರಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಲ್ವ, ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇದು ಮೆಜರ್ಮೆಂಟ್ಸು ನಿಮಗೆ ಕ್ಲೀನಾಗಿ ನೀಟಾಗಿ ಅರ್ಥ ಆಗುತ್ತೆ. ಇಷ್ಟು ಮೆಜರ್ಮೆಂಟ್ಸ್ನ ತಗೊಳ್ಳೋದು ನೀವು ಪ್ರಾಕ್ಟೀಸ್ನ ಮಾಡಿ ಕಲ್ತ್ಕೊಂಡು ಈ ರೀತಿ ಮೆಜರ್ಮೆಂಟ್ಸ್ನ ಬರೆದು ಇಟ್ಕೊಂಡ್ರೆ ಮಾರ್ಕಿಂಗ್ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ತೀನಲ್ವ ಈಸಿ ಆಗುತ್ತೆ. ಸಿಂಪಲ್ಲಾಗೆ ತೋರಿಸ್ಕೊಡ್ತೀನಿ, ನಿಮಗೆ ಕನ್ಫ್ಯೂಷನ್ ಏನು ಇಲ್ದಂಗೆ. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ನೀಟಾಗಿ ಅರ್ಥ ಆಗುತ್ತೆ. ಸಿಂಪಲ್ ಮೆಜರ್ಮೆಂಟ್ಸು. ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಫೋಲ್ಡಿಂಗ್ ಇರೋದು ಅಂದರೆ ಇದು ಕಟಿಂಗ್ ಮಾಡೋದು ಕೆಲವರು ಲೆಫ್ಟ್ ಸೈಡಿಂದ ಎಡಗಡೆಯಿಂದ ಬಲಗಡೆ ಕಟಿಂಗ್ ಮಾಡ್ತಾರೆ, ಕೆಲವರು ಬಲಗಡೆಯಿಂದ ಎಡಗಡೆಗೆ ಕಟಿಂಗ್ ಮಾಡ್ತಾರೆ. ನಾನು ಎರಡೂ ಸೈಡು ಕಟಿಂಗ್ ಮಾಡ್ತೀನಿ. ನೀವು ನಿಮಗೆ ಯಾವ ಸೈಡ್ ಕಂಫರ್ಟಬಲ್ ಆಗುತ್ತೋ ಆ ಸೈಡಲ್ಲಿ ನೀವು ಕಟಿಂಗ್ ಮಾಡಿ. ಮೆಜರ್ಮೆಂಟ್ಸು ಕಾಣಿಸ್ಲಿ, ನಿಮಗೆ ಕಾಣಿಸ್ಲಿ ಅಂತ ನಾನು ರೈಟ್ ಸೈಡಿಂದ ಕಟಿಂಗ್ ಮಾಡ್ತಾಯಿದ್ದೀನಿ. ನಾನು ಯೂಶಲಿ ಜನರಲ್ಲಾಗಿ ನಾನು ಜಾಸ್ತಿ ಲೆಫ್ಟ್ ಸೈಡಿಂದನೇ ಕಟಿಂಗ್ ಮಾಡೋದು. ಲೆಫ್ಟು ಸೈಡಿಂದ ಕಟಿಂಗ್ ಮಾಡಿದರೆ ಟೇಪ್ ಈ ರೀತಿ ಇಡಬೇಕು. ಮೆಜರ್ಮೆಂಟ್ಸ್ ನನಗೆ ಕಾಣಿಸುತ್ತೆ, ನಿಮಗೆ ಕಾಣಿಸೋದಿಲ್ಲ ಅಂತೇಳಿ ನಾನು ಈ ರೀತಿ ರೈಟ್ ಸೈಡಿಂದ ಕಟಿಂಗ್ ಮಾಡ್ತೀನಿ. ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಫೋಲ್ಡಿಂಗು ರೈಟ್ ಸೈಡ್ ಇರಲಿ, ಓಪನ್ನು ಲೆಫ್ಟು ಸೈಡ್ ಇರಲಿ. ಲೈನಿಂಗ್ ಫೋಲ್ಡ್ ಮಾಡೋದೇನಿಲ್ಲ, ತುಂಬ ಸಿಂಪಲ್ಲು. ಆಲ್ರೆಡಿ ಲೈನಿಂಗು ಈ ರೀತಿ ಡಬಲ್ ಫೋಲ್ಡಲ್ಲೇ ಇರುತ್ತೆ. ಓಕೆನಾ, ಈ ಡಬಲ್ ಫೋಲ್ಡಲ್ಲಿರುತ್ತೆ, ಅದ್ರ ಮೇಲ್ಗಡೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಎರಡು ಫೋಲ್ಡಿಂಗ್ಸ್ನ ಈ ರೀತಿ ಜೋಡಿಸ್ಕೊಳ್ಳೋದು. ಇದು ಫೋಲ್ಡಿಂಗ್ ಇರುತ್ತೆ ಈ ಕಡೆ ಸೈಡು, ಇದು ಓಪನ್ ಇರುತ್ತೆ. ಫೋಲ್ಡಿಂಗ್ ಇರೋ ಸೈಡಿಂದ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತಾ ಬರಬೇಕು. ಓಕೆ, ಈ ಫೋಲ್ಡಿಂಗ್ ಇರೋದನ್ನು ಈ ರೀತಿ ಒಂದು 5 ರಿಂದ 6 ಇಂಚು ಓಪನ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇದೇ ನಿಮಗೆ ನೆಕ್ ವಿಡ್ತು, ಶೋಲ್ಡರು ಈ ಕಡೆಯಿಂದ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು. ಟೇಪು ನಾನೀಗ ಯಾವ ರೀತಿ ಇಟ್ಟಿದ್ದೀನಿ ಗಮನ ಇಟ್ಟು ನೋಡಿ. ಸ್ಟ್ರೈಟಾಗಿ ಮೇಲ್ಗಡೆಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ನಾನು ಒಂದೊಂದಾಗಿ ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಫಾಲೋ ಮಾಡಿ. ಫಸ್ಟು ಫುಲ್ಲು ಲೆಂತ್ನ ಮಾರ್ಕ್ ಮಾಡಿ. 38 ಇಂಚು ಫುಲ್ಲು ಲೆಂತ್ ಇದೆ. ಓಕೆನಾ, ಇದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸ್ಕೊಳ್ಬೇಕು. ಈ ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ಗೆ. ಓಕೆನಾ, ಮತ್ತು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡೋದಕ್ಕೆ ಪ್ಲೇಯರ್ಗೆ 1 ಇಂಚ್ ಎಕ್ಸ್ಟ್ರಾ, ಟೋಟಲ್ಲಾಗಿ 1.5 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. 1.5 ಇಂಚು ಎಕ್ಸ್ಟ್ರಾ. ಫುಲ್ಲು ಲೆಂತು 38 ಇಂಚ್ ಇದ್ದರೆ 1.5 ಇಂಚು ಎಕ್ಸ್ಟ್ರಾ ಲೆಂತ್ ಬೇಕಾಗುತ್ತೆ. ಇದು ನೋಡಿ, ಈ ಲೆಂತು ನಾನೀಗ ನಿಮಗೆ ಬರೀ ಲೈನಿಂಗ್ ಮೇಲೆ ಮಾತ್ರ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಕಂಪ್ಲೀಟ್ ಮಾರ್ಕಿಂಗ್ನ ಮಾಡಿದ್ದೀನಿ. ಮೈನ್ ಕ್ಲಾತ್ಗಿಂತ ಲೈನಿಂಗು 3 ಇಂಚು ಕಡಿಮೆನೇ ಇರುತ್ತೆ. ಅದು ನಾನು ನಿಮಗೆ ಮೈನ್ ಕ್ಲಾತ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಲೈನಿಂಗ್ನ ಹಾಕ್ಕೊಂಡು ಕಟ್ ಮಾಡಿದಾಗ ಇಷ್ಟು ಬರೋದಿಲ್ಲ. ಲೈನಿಂಗ್ನ 3 ಇಂಚು ಕಡಿಮೆ ಕಟ್ ಮಾಡ್ತೀನಿ. ಅದು ನಿಮಗೆ ಮುಂದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮಗೆ ಮಾರ್ಕಿಂಗ್ ಕ್ಲಿಯರಾಗಿರಲಿ, ಗೊತ್ತಾಗಲಿ ಅಂತ ಲೈನಿಂಗ್ ಮೇಲೇ ಕಂಪ್ಲೀಟ್ ಮಾರ್ಕಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕಟಿಂಗ್ ಮಾಡೋದು ಬಂದುಬಿಟ್ಟು ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂದರೆ, ಮೈನ್ ಕ್ಲಾತ್ನ ಫಸ್ಟ್ ಹಾಕ್ಕೊಳ್ತೀನಿ ನೀಟಾಗಿ ಫೋಲ್ಡಿಂಗ್ ಮಾಡಿ, ಅದ್ರ ಮೇಲ್ಗಡೆ ಲೈನಿಂಗ್ನ ಹಾಕ್ಕೊಳ್ತೀನಿ. ಲೈನಿಂಗ್ನ ಹಾಕ್ಕೊಂಡು ಮೇನ್ ಕ್ಲಾತು ಲೈನಿಂಗ್ ಎರಡು ಒಟ್ಟಿಗೆ ಇಟ್ಕೊಂಡು ಮಾರ್ಕಿಂಗ್ ಮಾಡಿ ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ. ಬಟ್ ನಿಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ ಆ ರೀತಿ ಒಂದೇ ಸಾರಿ ಕಟ್ ಮಾಡಿ ತೋರಿಸಿದ್ರೆ ಅಂತ ಈ ರೀತಿ ಸಪ್ರೇಟಾಗಿ ಫಸ್ಟ್ ಲೈನಿಂಗ್ನ ಮಾರ್ಕ್ ಮಾಡಿ ಕಂಪ್ಲೀಟ್ ಕಟಿಂಗ್ ಮಾಡಿದ ನಂತರ ಜಸ್ಟ್ ಮೇನ್ ಕ್ಲಾತ್ನ ಹಾಕ್ಕೊಂಡು ಕಟಿಂಗ್ ಮಾಡೋದನ್ನು ತೋರಿಸ್ತೇನೆ. ಹಾಗಾಗಿ ಫುಲ್ಲು ನಾನು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇಷ್ಟೇ, ಇದರಲ್ಲಿ ಕನ್ಫ್ಯೂಷನ್ನು ಮಾಡ್ಕೊಳ್ಬೇಡಿ. ಇಷ್ಟ ಆಯ್ತಲ್ವ? ಫುಲ್ಲು ಲೆಂತು ಮಾರ್ಕ್ ಮಾಡಿದ ನಂತರ ಟೇಪ್ ಹಾಗೇ ಇರಲಿ. ಸೈಡ್ ಓಪನ್ನು 19 ಇಂಚಿದೆ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನು ಸೇರಿಸ್ಕೊಂಡ್ರೆ ಅರ್ಧ ಇಂಚು, 19.5 ಆಯಿತು. ಓಕೆ, ನೆಕ್ಸ್ಟು ಈ ಸೊಂಟದ ಅಳತೆ, ವೇಸ್ಟ್ ಸೊಂಟದ ಲೆಂತು ಇದು ಜನರಲ್ಲಾಗಿ ತೊಗೊಳ್ತೀರಿ. ಓಕೆ, ಈ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನು ತೊಗೊಳ್ಬೇಕು. ಮ್ಯಾಕ್ಸಿಮಮ್ಮು 12 ರಿಂದ 14 ಇಂಚು ಈ ಮಧ್ಯದಲ್ಲೇ ನಾವು ತೊಗೊಳ್ಬೋದು. ಇದಕ್ಕೆ ಪ್ರಾಪರಾಗಿ ಪರ್ಫೆಕ್ಟಾಗಿ ಅಂದರೆ ಈ ಬ್ಲೌಸ್ ಲೆಂತ್ ಬರುತ್ತೆ ನೋಡಿ. ಓಕೆನಾ, ಆ ಲೆಂತ್ ಪ್ರಕಾರ ನಾವು ಇದನ್ನು ತೊಗೊಳ್ಬೋದು. ಜನರಲ್ಲಾಗಿ ಇದು 18 ಇಂಚ್ ಇದೆ. 18 ಇಂಚ್ ಅಂದರೆ ಇದು ಟೋಟಲ್ ಸುತ್ತಳತೆ ಚೆಸ್ಟ್ದು 36 ಇಂಚು. ಓಕೆ, ಈ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿರ್ತೀವಲ್ವ, ಯಾಕಂದರೆ ಅದು ಅಳತೆ. ಅದು ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿದರೆ 4 ಇಂಚ್ ಮೈನಸ್ ಮಾಡಬೇಕು, ಅಂದರೆ 32 ಇಂಚೆ. 32 ಇಂಚ್ ಚೆಸ್ಟ್ ಮೆಜರ್ಮೆಂಟಿಗೆ ಮ್ಯಾಕ್ಸಿಮಮ್ ಒಂದು 12.5 ಇಂಚು ಇಲ್ಲ 13 ಇಂಚ್ವರೆಗೂ ಇದನ್ನು ನಾವು ಮಾರ್ಕ್ ಮಾಡ್ಬೋದು. ಈ ಫಾರ್ಮುಲಾ ಇದೆ ನೋಡಿ. ಈಗ ನಾನು ಒಂದು ಫಾರ್ಮುಲಾ ಪ್ರಕಾರ ಇದನ್ನು ಡಿವೈಡ್ ಮಾಡಿಕೊಂಡೆ ಮಾರ್ಕ್ ಮಾಡಿದೆ. ಈ ಫಾರ್ಮುಲಾನ ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ.
ಓಕೆನಾ. ಈಗಲೇ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಚಿಕ್ಕದಾಗಿ ನಿಮಗೆ ಎಕ್ಸಾಂಪಲ್ಗೆ ತಿಳಿಸ್ತೀನಿ ಫಾರ್ಮುಲಾನ. ಬಟ್ ಇವೆಲ್ಲ ಏನಿದಾವೋ ಕಂಪ್ಲೀಟ್ ಫಾರ್ಮುಲಾ ಒಂದೊಂದಾಗಿ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಲ್ವ, ಇದು ಹೊಸ ಚಾನಲ್ಲು. ಒಂದೊಂದು ವೀಡಿಯೋದಲ್ಲಿ ಒಂದು ಸ್ವಲ್ಪ ಫಾರ್ಮುಲಾನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಜನರಲಾಗಿ ಮಾರ್ಕ್ ಮಾಡೋದಾದರೆ ಒಂದು 13 ಇಂಚು, 12.5 ಇಲ್ಲ 13.5 ಇಂಚಿಗೆ ಮಾರ್ಕ್ ಮಾಡಿ. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ ಓಕೆ, ಈ ಮಾರ್ಕಿಂಗಲ್ಲೇ ಮಾರ್ಕ್ ಮಾಡಿ. ನಿಮಗೇನು ಅದು ಆಲ್ಟ್ರೇಷನ್ನು ತೊಂದರೆ ಅಂತ ಏನು ಬರೋದಿಲ್ಲ. ಮ್ಯಾಕ್ಸಿಮಮ್ಮು ಈಗ ಒಂದು ರಫಾಗಿ ನಿಮಗೆ ತಿಳಿಸೋದಾದರೆ, ನಾನು ಈ ಬಾಡಿ ಮೆಜರ್ಮೆಂಟ್ ಪ್ರಕಾರ ಹೋದರೆ 28, 30, ಈ 31, 32ವರೆಗೂ ನಾವು ಒಂದು 12.5 ಇಲ್ಲ 13 ಇಂಚ್ವರೆಗೂ ಈ ಲೆಂತ್, ಸೊಂಟದ ಲೆಂತ್ನ ಮಾರ್ಕ್ ಮಾಡ್ಬೋದು. ಅದ್ರ ಮೇಲ್ಪಟ್ಟು ಒಂದು 34ರಿಂದ 38 ಇಂಚ್ವರೆಗೂ, ಒಂದು 38, 40ವರೆಗೂ 14 ಇಂಚಿಗೆ ಮಾರ್ಕ್ ಮಾಡ್ಬೋದು. 40 ಇಂಚ್ ಮೇಲ್ಪಟ್ಟು ಬಂದಂಥ ಚೆಸ್ಟ್ ಮೆಜರ್ಮೆಂಟ್ಗೆ 14ವರೆಗೆ ತೊಗೊಳ್ಬೋದು. ಅಷ್ಟೇ, ಒಂದು ಅರ್ಧ ಇಂಚಲ್ಲೇ ಡಿಫ್ರೆನ್ಸ್ ಇರುತ್ತೆ. ಅದು ನಿಮಗೆ ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜನರಲಾಗಿ ಒಂದು 13 ಇಂಚಿಗೆ ಮಾರ್ಕ್ ಮಾಡಿ ಓಕೆ, ಯಾವ ಚೆಸ್ಟ್ ಮೆಜರ್ಮೆಂಟ್ ಆದ್ರೂ. ಅಂದರೆ ಒಂದು 30ರಿಂದ 40ವರೆಗೂ ಒಂದು 13ವರೆಗೆ ಮಾರ್ಕ್ ಮಾಡಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಮುಂದೆ ನಾನಿನ್ನು ವೀಡಿಯೋಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಇಷ್ಟ ಆಯ್ತಲ್ವ ಮಾರ್ಕು. ಫುಲ್ ಲೆಂತು, ಅದಕ್ಕೆ ಎಕ್ಸ್ಟ್ರಾ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಮಾರ್ಕಿಂಗು. ಸೈಡ್ ಓಪನ್ನು, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕಿಂಗು. ಸೊಂಟದ ಲೆಂತ್ ಇದು ನೀವು ಜನರಲಾಗಿ ಈಗ ತಿಳಿಸಿದ್ನಲ್ವ, ಅದೇ ರೀತಿ ಫಾಲೋ ಮಾಡಿ. ಈಗ ಆರ್ಮೋಲ್ ಡೌನಿಂಗು. ಈ ಆರ್ಮೋಲ್ ಡೌನಿಂಗು ನಾನೀಗ 5.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಯಾವ ರೀತಿ ನೀವು ಅಳತೆ ಟಾಪಲ್ಲಿ ಏನಾದರೂ ಆರ್ಮೋಲ್ ಡೌನಿಂಗ್ನ ಪರ್ಫೆಕ್ಟಾಗಿ ತೊಗೊಳಕ್ಕೆ ಬಂತು ಅಂದರೆ ಇದ್ರ ಪ್ರಕಾರ ನೀವು ಆ್ಯಸ್ ಇಟ್ ಈಸಾಗಿ ತೊಗೊಳ್ಬೋದು. ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಳಿ. ಟೇಪಿಂದ ಮೇಲ್ಗಡೆ ಶೋಲ್ಡ್ರಿಂದ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಬರುತ್ತಿದ್ದು. ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ 5.5 ಇಂಚು. ಇಲ್ಲಿಂದ ನೀವು ಈ ಆರ್ಮೋಲ್ ಡೌನಿಂಗ್ ಮಾರ್ಕಿಂಗ್ನ ತೊಗೊಳ್ಬೋದು. ಇದು ನಾನು ಅಳತೆ ತೊಗೊಳ್ಬೇಕಾದ್ರೆ ತೋರಿಸ್ಕೊಟ್ಟಿಲ್ಲ. ಯಾಕೆ ಅಂದರೆ ಇದು ಪ್ರತಿಯೊಬ್ಬರು ಈ ಅಳತೆ ಟಾಪ್ ಪರ್ಫೆಕ್ಟಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಅಳತೆ ಟಾಪು ಮಿಸ್ಟೇಕ್ಸ್ ಇರುತ್ತೆ. ಹಾಗಾಗಿ ನಾನು ಅದನ್ನು ಆರ್ಮೋಲ್ ಡೌನಿಂಗ್ ತೊಗೊಳ್ಳೋದನ್ನು ತಿಳಿಸ್ಕೊಟ್ಟಿಲ್ಲ. ಆರ್ಮೋಲ್ ಡೌನಿಂಗ್ನ ಯಾವ ರೀತಿ ತೊಗೊಳ್ಬೇಕು ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಈಗ ಈ ಚೆಸ್ಟ್ ಮೆಜರ್ಮೆಂಟು, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ, ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ತಿರಲ್ವ. ಈಗ ನಾನು ತೊಗೊಂಡಿರೋದು ಬಂದಿದ್ದು 18 ಇಂಚು, ಫ್ರಂಟ್ ಸೈಡ್ 18, ಬ್ಯಾಕ್ ಸೈಡ್ 18, ಟೋಟಲಾಗಿ 36 ಇಂಚು. ಓಕೆ, ನೀವು ಎಷ್ಟೇ ತೊಗೊಳ್ಳಿ, ನೀವು ತೊಗೊಂಡಂಥ ಅಳತೆ ಟಾಪಲ್ಲಿ ಎಷ್ಟೇ ಇರಲಿ ಇಂಚಸ್ಸು, 36 ಇರಲಿ, 38 ಇರಲಿ, 40 ಇರಲಿ, 37 ಇರಲಿ, 36.5 ಇರಲಿ, ಯಾವುದಾದ್ರೂ ಇರಲಿ, ಎಷ್ಟಾದರೂ ಇರಲಿ, ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 4 ಇಂಚನ್ನ ಮೈನಸ್ ಮಾಡಿ. ಓಕೆನಾ, 4 ಇಂಚು ಮೈನಸ್ ಮಾಡಿ. ಈಗಿದು 36 ಇದೆ, 4 ಇಂಚ್ ಮೈನಸ್ ಮಾಡಿದರೆ 32 ಇಂಚ್ ಬಂತು. ಈ 32 ಇಂಚೇ ಆ್ಯಕ್ಚುಲಿ ಬಾಡಿ ಮೆಜರ್ಮೆಂಟು. ಓಕೆನಾ, ಈ 32 ಇಂಚ್ ಏನು ಬಂತು ಇದನ್ನು ನಾವು 6 ಭಾಗ ಮಾಡಬೇಕು. 6 ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ಆರ್ಮೋಲ್ ಡೌನಿಂಗು ಶೋಲ್ಡರ್ಗೆ ತೊಗೊಳ್ತೀವಿ. ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನೀವು ಎಕ್ಸಾಂಪಲ್ ನೀವು ತೊಗೊಂಡಂಥ ಚೆಸ್ಟ್ ಮೆಜರ್ಮೆಂಟು ಒಂದು 17 ಇಂಚೇ ಬಂತು ಅಂದ್ಕೊಳ್ಳಿ. ಓಕೆನಾ, 17 ಇಂಚ್ ಬಂತು ಅಂದರೆ ಫ್ರಂಟ್ ಸೈಡ್ 17, ಬ್ಯಾಕ್ ಸೈಡ್ 17, 34 ಇಂಚು ಟೋಟಲ್ಲು. ಈ 34ರಲ್ಲಿ 4 ಇಂಚನ್ನ ಮೈನಸ್ ಮಾಡಬೇಕು. ಇನ್ನೆಷ್ಟು ಬಂತು? 30 ಇಂಚ್ ಬಂತು. ಈ 30 ಇಂಚನ್ನ 6 ಭಾಗ ಮಾಡಬೇಕು. ಓಕೆ, 5 30, 5 ಇಂಚ್ ಬಂತು. ಅಂದರೆ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚು ಆರ್ಮೋಲ್ ಡೌನಿಂಗು, 5 ಇಂಚು ಶೋಲ್ಡರು ಪರ್ಫೆಕ್ಟು. 32 ಚೆಸ್ಟ್ ಮೆಜರ್ಮೆಂಟ್ಗೆ 5.5 ಇಂಚು ಆರ್ಮೋಲ್ ಡೌನಿಂಗು, 5.5 ಇಂಚು ಶೋಲ್ಡರು ಪರ್ಫೆಕ್ಟು. ಓಕೆ, ಅದೇ 34 ಬಂತು ಅಂದ್ರೂ ನಾವು ಕೆಲವು ಟೈಮ್ 54, 5.5ನೇ ತೊಗೊಳ್ತೀವಿ. ಹೀಗೆ ಈ ಮೆಥಡ್ಸು, ಈ ಫಾರ್ಮುಲಾ ಇದು ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಅಂದರೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 4 ಇಂಚ್ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದನ್ನು 6 ಭಾಗ ಮಾಡಿ, ಆ ಬಂದಂಥ 6 ಭಾಗದಲ್ಲಿ 1ನೇ ಭಾಗನ ಈ ಆರ್ಮೋಲ್ ಡೌನಿಂಗು, ಆರ್ಮೋಲ್ ಡೌನಿಂಗು ಮತ್ತು ಶೋಲ್ಡರ್ಗೆ ಮಾರ್ಕ್ ಮಾಡಿ ಈಸಿಯಾಗಿ. ಬೇರೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟು
ಇದು ನೀವು ಈ ರೀತಿಯೇ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಯಾಕೆ ಅಂದರೆ ಪರ್ಫೆಕ್ಟಾಗಿ 100% ಫಿಟ್ಟಿಂಗ್ ಬರುತ್ತೆ. ಒಂದು ಅಂದಾಜು ಮೇಲೆ ನೀವೇನಾದರೂ ಹೋದರೆ ನಿಮಗೆ ಆಲ್ಟ್ರೇಷನ್ಸ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸರ್ ನಮ್ಗೆ ಆಲ್ಟ್ರೇಷನ್ಸ್ ಬರುತ್ತೆ ಅಂತ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಕಾಮೆಂಟ್ ಮಾಡಿ ಕೇಳಿದ್ದಾರೆ. ಯಾಕೆ ಬರುತ್ತೆ ಅಂದರೆ ಒಂದು ಅಂದಾಜು ಮೇಲೆ ತಗೊಂಡಾಗ ಬಂದೇ ಬರುತ್ತೆ. ಇವಕ್ಕೆಲ್ಲ ಫಾರ್ಮುಲಾ ಪ್ರಕಾರ ನಾವು ಫಾಲೋ ಮಾಡಿದರೆ ಪರ್ಫೆಕ್ಟಾಗೆ ಬರುತ್ತೆ. ಮೇಲ್ಗಡೆನೂ 5.5 ಇಂಚು ಶೋಲ್ಡರು. ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇದರಲ್ಲಿ ಅರ್ಧ ನೆಕ್ ವಿಡ್ತ್ ತೊಗೊಳ್ಳಿ. 5.5 ಅರ್ಧ ಅಂದರೆ 2.75. ನಿಮ್ಗೆ 5 ಇಂಚಿದ್ರೆ 2.5. ಓಕೆನಾ? ಈ ರೀತಿ ಈ ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ನಾವು ಸ್ಟಿಚಿಂಗ್ ಮಾಡುವಾಗ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗೇನು ಡೀಪ್ ಬಗ್ಗೆ ಬೇಡ. ನೆಕ್ಸ್ಟ್ ಈಗ ಚೆಸ್ಟು. ಈಗ 18 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ, ಅಂದರೆ ಅದರಲ್ಲಿ ಅರ್ಧ 9 ಇಂಚು. ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ, ಯಾಕಂದರೆ ನಾವು ಅಳತೆ ಟಾಪಲ್ಲಿ ತೊಗೊಂಡಿರೋದು. ಸೊಂಟ 16 ಇಂಚಿದೆ, ಅದರಲ್ಲಿ ಅರ್ಧ ಅಂದರೆ 8. ನೆಕ್ಸ್ಟು ಹಿಪ್ ಮೆಜರ್ಮೆಂಟು 19 ಇಂಚಿದೆ, ಅದರಲ್ಲಿ ಅರ್ಧ ಅಂದರೆ 9.5. ಇಲ್ಲಿ ಈ ಹಿಪ್ ಮೆಜರ್ಮೆಂಟ್ ಎಷ್ಟಿರುತ್ತೋ, ಓಕೆನಾ, ಸ್ಟ್ರೈಟಾಗಿ ಬೇಕು ಸ್ಲಿಟ್ಟು ಅಂದರೆ ಅಷ್ಟನ್ನೇ ಮಾರ್ಕ್ ಮಾಡಿ. ಕ್ರಾಸ್ ಬೇಕು ಅಂದರೆ ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಸ್ಲಿಟ್ಟು ಫೋಲ್ಡಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ 1 ಇಂಚು. ಈ ಕರ್ವ್ಡ್ ಶೇಪ್ ಸ್ಕೇಲ್ನ ತಗೊಳ್ಳಿ. ಇಷ್ಟು ಮಾರ್ಕಿಂಗ್ ಆಯ್ತಲ್ವ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ನು ಇದು ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ಸಾಕು. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗ್. ಇಲ್ಲಿಂದ ಆರ್ಮೋಲ್ ರೌಂಡಿಂಗ್ಗೆ ಜನರಲ್ಲಾಗಿ 1 ಇಂಚು 1/4 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಓಕೆನಾ? ಇಲ್ಲಿಂದ 1-1/4 ಇಂಚು ಯಾವ ಚೆಸ್ಟ್ ಮೆಜರ್ಮೆಂಟ್ಗಾದರೂ 1-1/4 ಇಂಚ್ ಆದರೂ ಸಾಕಾಗುತ್ತೆ. ಇದೇನಂದ್ರೆ ನೀವು ಶೇಪ್ನ ನೀಟಾಗಿ ಮಾರ್ಕ್ ಮಾಡೋದು ಬರಬೇಕು. ಅದು ಬರಬೇಕಂದ್ರೆ ನೀವು ಪ್ರಾಕ್ಟೀಸ್ನ ಮಾಡಬೇಕು. ಇಷ್ಟಾದ ನಂತರ ಮೇಲ್ಗಡೆಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಓಕೆನಾ? ಹಾರ್ಮೋಲ್ ಡೌನಿಂಗು ನಮಗೆ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಅನ್ನೋದು ನಾವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ, ಈ ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಏನಿದೆಯೋ ಈ ಕಂಕುಳದ ಸುತ್ತಳತೆನ ಎಕ್ಸಾಕ್ಟಾಗಿ ಚೆಕ್ ಮಾಡಬೇಕು. ಇದನ್ನು ನಾವು ಚೆಕ್ ಮಾಡಿಲ್ಲ ಅಂದರೆ ಇಲ್ಲೇ ನಮಗೆ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ. ಈಗ ಇದು 14.5 ಇದೆ, ಅಂದರೆ 7.25 ಇಂಚ್ ಬರಬೇಕು. ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಮಾರ್ಕಿಂಗ್ ನೀವು ಏನು ಮಾಡಿರ್ತೀರೋ ಈ ಮಾರ್ಕಿಂಗಿಗೆ ಟೇಪ್ನ ಈ ರೀತಿ ಕರೆಕ್ಟಾಗಿ ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಚೆಕ್ ಮಾಡಿ. ಇದು 7.25 ಇಂಚ್ ಬರ್ತಾಯಿದೆ, ಇನ್ನೂ 1/4 ಇಂಚು ಜಾಸ್ತಿ ಬರ್ತಾಯಿದೆ. ಇದನ್ನು ಏನು ಮಾಡಬೇಕು ಅಂದರೆ ಇಲ್ಲಿಂದ ಈ 1/4 ಇಂಚು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡಬೇಕು. ಓಕೆನಾ? ಬಾಡಿ ಮೆಜರ್ಮೆಂಟ್ಸ್ ಆದರೂ ಈ ರೀತಿ ಮಾಡಬೇಕು, ಅಳತೆ ಟಾಪ್ ಕೊಟ್ಟರು ಈ ರೀತಿಯೇ ಮಾಡಬೇಕು. ಈ ಕಂಕುಳದ ಕೆಳಗಡೆ ತುಂಬಾ ಲೂಸ್ ಇರುತ್ತೆ. ಇಲ್ಲಿ ನಾವು ಇದನ್ನು ಸ್ಟ್ರೈಟ್ ಮಾರ್ಕ್ ಮಾಡಬೇಕು. ಈ ಸ್ಟಿಚಿಂಗ್ ಮಾಡುವಾಗ ಲಾಸ್ಟಲ್ಲಿ ಇದನ್ನು ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು. ಫಸ್ಟ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಶೇಪಿಂದನೇ ಸ್ಟಿಚ್ ಮಾಡಿ ಲಾಸ್ಟಲ್ಲಿ ಇದನ್ನು ಇಲ್ಲಿ ಸ್ಟ್ರೈಟಾಗಿ ಒಂದು ಸ್ವಲ್ಪ ಸ್ಟಿಚ್ ಮಾಡಬೇಕು. ಇದು ಸ್ಟಿಚಿಂಗ್ ಮಾಡುವಾಗ ತಿಳಿಸ್ತೀನಿ. ಇದು ಸೀಕ್ರೆಟ್ ಟಿಪ್ಸು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕಂಕುಳದ ಕೆಳಗಡೆ ಒಂದು ಚೂರು ರಿಂಕಲ್ಸ್ ಬರೋದಿಲ್ಲ ಮತ್ತು ಲೂಸ್ ಇರೋದಿಲ್ಲ. ಇಲ್ಲಿ ಲೂಸ್ ಇದ್ದರೆ ಈ ಚೆಸ್ಟು ಲೂಸ್ ಬರುತ್ತೆ. ಓಕೆ, ಇದು ಸೀಕ್ರೆಟ್ ಟಿಪ್ಸು. ಇದ್ರ ಬಗ್ಗೆ ನಾನು ಸ್ಟಿಚಿಂಗಲ್ಲಿ ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತೀನಿ. ನೀವು ನಾರ್ಮಲಾಗಿ ಈ ರೀತಿ ಕ್ರಾಸಾಗೆ
ಮಾರ್ಕ್ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡಿ. ಆರ್ಮೋಲ್ ಡೌನಿಂಗ್ ಒಂದು ವೇಳೆ ತುಂಬ ಜಾಸ್ತಿ ಬಂತು ಅಂದರೆ ಇನ್ನೂ ಒಂದು 1/4 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡೋದು, ಮತ್ತೆ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಇಲ್ಲ ಅಂದರೆ ಕೆಳಗಡೆ ಅಂದರೆ ಇನ್ನೂ ಜಾಸ್ತಿ ಬೇಕು ಆರ್ಮೋಲ್ ರೌಂಡಿಂಗ್ ಅಂದರೆ ಕೆಳಗಡೆ. ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಏನಿದೆ ಇದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು. ಒಟ್ಟು ನಮಗೆ ಆರ್ಮೋಲ್ ರೌಂಡಿಂಗ್ ಅಂದರೆ ಕಂಕುಳದ ಸುತ್ತಳತೆ ಪರ್ಫೆಕ್ಟ್ ಬಂದ್ರೇ ಕಟ್ ಮಾಡಬೇಕು. ಜಾಸ್ತಿ ಬಂದರೂ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು. ಲೈನು ಜಾಸ್ತಿ ಬಂತು ಅಂದರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಬೇಕು, ಕಡಿಮೆ ಬಂತು ಅಂದರೆ ಇನ್ನು ಸ್ವಲ್ಪ ಕೆಳಗಡೆ ಮಾರ್ಕ್ನ ಮಾಡ್ಕೊಳ್ಬೇಕು. ಆರ್ಮೋಲ್ ಡೌನಿಂಗು ಶೋಲ್ಡರು ಹಾಗೇ ಇರಲಿ. ಮಾರ್ಕ್ನ ಮಾಡಿಕೊಂಡು ಮತ್ತೆ ಆರ್ಮೋಲ್ ರೌಂಡಿಂಗ್ ಈ ಶೇಪ್ನ ಮಾರ್ಕ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿನೇ ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೆ ನೀವು ಅಂದಾಜು ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡಬಾರ್ದು. ಆ ರೀತಿ ಮಾಡಿದರೆ 100% ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ. ಇಷ್ಟು ಮಾರ್ಕಿಂಗ್ಸ್. ಓಕೆ, ಚೂಡಿದಾರ್ ಟಾಪ್ದು. ಇದಕ್ಕೆ ನಾಚನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಫ್ರಂಟ್ ಶೇಪು ನಾವು ಮಾರ್ಕ್ ಮಾಡಿರೋದು ಫಸ್ಟು ಬ್ಯಾಕ್ ಸೈಡ್ ಶೇಪ್ದು. ಇದರಲ್ಲೇ ಈ ರೀತಿ ಒಂದು 1/4 ಇಂಚು, 1 ಪಾಯಿಂಟು ಇಲ್ಲ ಒಂದು 1/2 ಇಂಚುವರೆಗೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಆರ್ಮೋಲ್ ಶೇಪಿಂಗ್. ಇಷ್ಟು ಲೈನಿಂಗ್ ಮೇಲೆ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು. ನಾನು ಕೆಲವು ಪಾಯಿಂಟ್ಸ್ನ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಎಕ್ಸ್ಪ್ಲನೇಷನ್ನು ಜಾಸ್ತಿ ಇದ್ರೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ತಿಳಿಸ್ಕೊಡ್ತೀನಿ. ಸ್ವಲ್ಪ ವೀಡಿಯೋಸ್ನ ಇನ್ನೊಂದು ಸಾರಿ ರಿಪೀಟ್ ಮಾಡಿ ನೋಡಿ ಆದರೂ ನೀವು ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಮೇನ್ ಕ್ಲಾತ್ ಕಟಿಂಗ್ ಮಾಡೋದು ತೋರಿಸ್ತೀನಿ. ಸ್ಲೀವ್ಸು ಈ ಫೋಲ್ಡಿಂಗ್ ಇರುತ್ತಲ್ವ, ಈ ಫೋಲ್ಡಿಂಗ್ ಸೈಡೇ, ಇಲ್ಲಾಂದರೆ ಒಂದು ಲೈನಿಂಗ್ ಜಾಸ್ತಿ ಇರುತ್ತೆ ದೊಡ್ಡ ಪನ್ನ, ಡಬಲ್ ಫೋಲ್ಡಿಂಗಲ್ಲಿ ಒಂದು ಸ್ವಲ್ಪ ಇಷ್ಟು ತಗೊಂಡು ಮತ್ತೆ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡಿಂಗ್ನ ಮಾಡಬೇಕು. 4 ಫೋಲ್ಡಿಂಗ್ ಇರಬೇಕು. ಈ ಅಂಚು ಪೀಸ್ ಇರುತ್ತಲ್ವ, ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ಒಂದು ಇಂಚು ಫಸ್ಟು 1 ಇಂಚಿಗೆ, ಓಕೆನಾ, 1 ಇಂಚಿಗೆ ಒಂದು ಮಾರ್ಕ್ನ ಮಾಡಿದ ನಂತರ ಈ ಮಾರ್ಕಿಂದ ಮೇಲೆ ಸ್ಲೀವ್ ಲೆಂತ್ 4.5 ಇಂಚಿದೆ, ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ. ಹಾಗೆ ಅಲ್ಲಿಂದ ಇದು ಬಾಡಿ ಮೆಜರ್ಮೆಂಟ್ಗೆ ನಾವು ಕನ್ವರ್ಟ್ ಮಾಡಿದ್ವಿ ನೋಡಿ. ಈಗ ಇದು 36 ಇಂಚ್ ಬಂತು ಟೋಟ್ಲು, ಅದರಲ್ಲಿ 4 ಇಂಚ್ ಮೈನಸ್ ಮಾಡಿದರೆ ಇನ್ನು 32 ಬಂತಲ್ವ. ಆ 32 ಏನು ಚೆಸ್ಟ್ ಮೆಜರ್ಮೆಂಟ್ ಇದೆಯೋ ಅದರಲ್ಲಿ 10ನೇ ಭಾಗಕ್ಕೆ ನಾವು ಈ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಬೋದು. ಪ್ರತಿಯೊಂದನ್ನು ನಾವು ಅಳತೆ ಟಾಪಿಂದನೇ ತೊಗೊಂಡು ಮಾರ್ಕ್ ಮಾಡಬೇಕಂತ ಏನಿಲ್ಲ. ಯಾಕಂದರೆ ಒಬ್ಬೊಬ್ಬರು ಮೆಥಡ್ಸ್ ಒಂದೊಂದು ರೀತಿ ಇರುತ್ತೆ. ಈಗ ನಾನು ಹೇಳ್ಕೊಡುವಂಥ ಮೆಥಡ್ ಈ ರೀತಿ ಇರೋದ್ರಿಂದ ಕೆಲವು ಮೆಜರ್ಮೆಂಟ್ಸ್ನ ನಾವು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಅದರ ಪ್ರಕಾರ ತೊಗೊಂಡ್ರೆ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ನ 10 ಭಾಗ ಮಾಡಿದರೆ 3.2 ಅಂದರೆ 3/4 ಬರುತ್ತೆ. 3 ಇಂಚ್ ತೊಗೊಂಡ್ರು ಆಯಿತು, ಏನು ತೊಂದರೆ ಇಲ್ಲ.
ಸ್ಲೀವ್ ಲೂಸು 12 ಇಂಚಿಂದೆ 12 ಇಂಚಿದೆ ಅಂದರೆ ಅರ್ಧ 6. ಹಾರ್ಮೋಲ್ ರೌಂಡಿಂಗು 14.5 ಅಂದರೆ 7.25 ಇಂಚು. ಎಕ್ಸ್ಟ್ರಾ ಒಂದು 2 ಇಂಚ್ ತೊಗೊಂಡು ಶೇಪ್ನ ಈ ಮಾರ್ಕರ್ ಇರುತ್ತಲ್ವ, ಇದರಿಂದ ಈ ರೀತಿ ಶೇಪ್ ಮಾರ್ಕ್ ಮಾಡೋದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದಿರುತ್ತೆ ಈ ರೀತಿ, ಅದು ಬ್ಯಾಕ್ ಶೇಪು, ಇದು ಫ್ರಂಟ್. ಇದು ಶೇಪು ಅಷ್ಟು ಬೇಗ ಕಟ್ ಮಾಡೋಕ್ಕೆ ಬರೋಲ್ಲ. ಈಗ ನಿಮಗೆ ತೋರಿಸಿದ್ದೀನಲ್ವ, ಈ ರೀತಿ ನೀವು ಶೇಪ್ನ ಮಾರ್ಕ್ ಮಾಡೋದು ಪ್ರಾಕ್ಟೀಸ್ನ ಮಾಡಿ ಒಂದಷ್ಟು ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಶೇಪು ಆಗ ನೀಟಾಗಿ ಬರುತ್ತೆ. ಸಪ್ರೇಟಾಗಿ ಬೇಕು ಆದರೆ ಇದ್ರ ಬಗ್ಗೆ ಒಂದು ಸ್ಲೀವ್ಸ್ ಶೇಪ್ ಕಟ್ ಮಾಡೋದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವೀಡಿಯೋ ಬೇಕು ಅಂದರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಇದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ಲೀವ್ಸ್ ಮಾತ್ರನೇ ಕಟಿಂಗ್ ಮಾಡೋದು, ಅದರಲ್ಲೂ ಹಾರ್ಮೋಲ್ ಶೇಪ್ನ ಒಂದು ಫಾರ್ಮುಲಾ ಪ್ರಕಾರ ಕಟ್ ಮಾಡೋದಾದರೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು. ಓಕೆ, ಇದು ಫ್ರಂಟ್ ಸೈಡ್ ಶೇಪ್ ಅಲ್ವಾ, ಮಾರ್ಕ್ ಮಾಡಿರೋದು ಕೆಳಗಡೆ ಸೈಡ್ ಕಾಣಿಸುತ್ತೆ. ಇಲ್ಲಾಂದರೆ ಇನ್ನೊಂದು ಸಾರಿ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಬೋದು. ಒಂದು ಅರ್ಧ ಇಂಚು ನೋಡಿ ಶೇಪ್ ಕಾಣಿಸ್ತಾ ಅಲ್ವ, ಈ ರೀತಿ. ಇದು ಸ್ಲೀವ್ಸ್ ಕಟ್ಟಿಂಗು, ಲೈನಿಂಗು ಮತ್ತು ಸ್ಲೀವ್ಸ್ ಆಯ್ತಲ್ವ. ನೆಕ್ಸ್ಟು ಇದು ಮೇನ್ ಕ್ಲಾತ್ ತೊಗೊಂಡಿರೋದು. ನಿಮಗೆ ಉಲ್ಟಾ ಸೀದಾ ಅಂತ ತಿಳಿಸಿದ್ನಲ್ವ, ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ವೈಟ್ ಇದೆ ಅಲ್ವ, ಇದು ಉಲ್ಟಾ ಅಂದರೆ ಒಳಗಡೆ ಸೈಡ್ ಇರೋದು, ಇದು ಸೀದಾ ಅಂದರೆ ಮೇಲ್ಗಡೆ ಸೈಡ್ ಕಾಣಿಸೋದು. ನಾವು ಈ ಟೈಲರಿಂಗ್ ಇದರಲ್ಲಿ ಇದೊಂದು ಆಡು ಭಾಷೆ ಅಂದ್ಕೊಳ್ಳಿ. ಸೀದಾ ಅಂದರೆ ನಮಗಿದು ಒರಿಜಿನಲ್ಲು, ಉಲ್ಟಾ ಅಂದರೆ ಇದು. ಓಕೆನಾ, ಒಳಗಡೆ ಹೋಗೋಂಥದ್ದು. ನಾರ್ಮಲಾಗಿ ಕ್ಲಾತ್ ಫೋಲ್ಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ಸ್ವಲ್ಪ ಗಮನ ಇಟ್ಟು ನೋಡಿ. ಈಗ ನೀವು ಕ್ಲಾತ್ನ ತೊಗೊಂಡು ಬಂದಾಗ ಈ ರೀತಿ ಡಬಲ್ ಫೋಲ್ಡೇ ಇರುತ್ತೆ. ಓಕೆನಾ, ಈ ರೀತಿ ಇದು ವಿಡ್ತು ಈ ರೀತಿ ಡಬಲ್ ಫೋಲ್ಡ್ ಇರುತ್ತೆ. ಒಳಗಡೆ ಸೈಡ್ ಉಲ್ಟಾ ಇರುತ್ತೆ, ಮೇಲ್ಗಡೆ ಸೈಡ್ ಇರೋದು ಸೀದಾ ಹಾಗೆ ಇರುತ್ತೆ. ಇದು ನೀವು ಒಂದು 2 ಮೀಟ್ರ್ ತೊಗೊಳ್ತೀರಿ. ಈ ರೀತಿ ಫೋಲ್ಡಿಂಗೇ ಇರುತ್ತೆ, ಹೌದಾ. ಇದರಲ್ಲಿ ಈ ರೀತಿ ಎಳೆದು ನೋಡಿದರೆ ಅಡ್ಡ ಮತ್ತು ಉದ್ದ ಅಂತ ಗೊತ್ತಾಗುತ್ತೆ ನಿಮಗೆ. ಎಕ್ಸ್ಪೆಂಡ್ ಆದರೆ ಅದು ಅಡ್ಡ, ಎಕ್ಸ್ಪೆಂಡ್ ಆಗಿಲ್ಲ ಕರೆಕ್ಟಾಗಿದೆಯಾ ಅಂದರೆ ಅದು ಉದ್ದ. ನಾವು ಉದ್ದುದ್ದನೇ ಕ್ಲಾತ್ನ ಹಾಕ್ಕೊಂಡು ಕಟ್ ಮಾಡಬೇಕು. ಓಕೆ, ಮತ್ತು ಇದರಲ್ಲಿ ಪ್ರಿಂಟೆಡ್ ಬರುತ್ತೆ, ಅಂದರೆ ಒಂದು ಸೈಡ್ ಪ್ರಿಂಟೆಡ್ ಬರುತ್ತೆ. ಆ ಒಂದು ಸೈಡ್ ಪ್ರಿಂಟೆಡ್ ಬಂದಾಗ ಅದನ್ನು ಸಪ್ರೇಟಾಗಿ ಪೀಸ್ ಟು ಪೀಸ್ ಕಟ್ ಮಾಡಿಕೊಂಡು ನಾವು ಲೈನಿಂಗ್ ಈ ಮೇನ್ ಕ್ಲಾತ್ನ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡಬೇಕು. ಬಟ್ ಅದನ್ನು ನಾನು ನಿಮಗೆ ಮುಂದೆನೇ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಈ ಮೇನ್ ಕ್ಲಾತಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಫಸ್ಟು ನೀವು ಇದರಲ್ಲೇ ಪ್ರಾಕ್ಟೀಸ್ನ ಮಾಡಿ. ಈ ರೀತಿ ಏನಿರುತ್ತೋ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು. ಈ ರೀತಿ ಫಸ್ಟು ರಿವರ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಜೋಡಿಸ್ಕೊಳ್ಬೇಕು. ಓಕೆನಾ, ಈ ಸೈಡು ಈ ಕಡೆ ಸೈಡು. ಇದು ಫೋಲ್ಡಿಂಗ್ ಮಾಡೋದು ಒಂದು ಮೆಥಡ್, ಅಂದರೆ ಇದು ಈಸಿ ಮೆಥಡ್ಡು. ಇನ್ನೊಂದು ಮೆಥಡ್ಡು ಇದೆ, ಅದೇನೆಂದರೆ ಕ್ಲಾತು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಆ ಮೆಥಡ್ನ ನಾನು ನಿಮಗೆ ಇನ್ನೊಂದು ಟಾಪ್ ಕಟಿಂಗಲ್ಲಿ ತಿಳಿಸ್ಕೊಡ್ತೀನಿ. ಅದು ಫೋಲ್ಡ್ ಮಾಡಿದ್ರೆ, ಆ ರೀತಿ ಫೋಲ್ಡ್ ಮಾಡಿದರೆ ವೇಸ್ಟ್ ಆಗೋದಿಲ್ಲ ಕ್ಲಾತು. ನಿಮ್ಗೊಂದು ಸೈಡು ಕ್ಲಾತು ಹಾಗೆ ಉಳ್ಕೊಳ್ಳುತ್ತೆ. ನೀವು ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡಿ. ಪ್ರತಿಯೊಂದು ಟಿಪ್ಸು ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ.
ಈ ರೀತಿ ರಿವರ್ಸ್ ಮಾಡಿಕೊಂಡು ಇದನ್ನು ಸೇಮ್ 4 ಫೋಲ್ಡ್ನ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ಇದರ ಮೇಲೆ ಈ ರೀತಿ ಲೈನಿಂಗ್ನ ಇಟ್ಕೊಳ್ಬೇಕು. ನಾವೇನಂದರೆ ಜನ್ರಲಾಗಿ ಒಂದೇ ಸಾರಿ ಎರಡನ್ನೂ ಹಾಕ್ಕೊಂಡು ಕಟ್ ಮಾಡ್ತೀವಿ. ನಿಮಗದು ನೀಟಾಗಿ ಅರ್ಥ ಆಗಲಿ ಅಂತ ಸಪ್ರೇಟಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಮೇಲ್ಗಡೆಯಿಂದ ಟಾಪ್ ಲೆಂತ್ನ ನೋಡ್ಕೊಳ್ಳಿ. ಕರೆಕ್ಟ್ ಏನಾದರೂ ಇತ್ತು ಅಂದರೆ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಈ ಮೇನ್ ಕ್ಲಾತ್ಗಿಂತ ಲೈನಿಂಗು 3 ಇಂಚು ಮೇಲೇ ಇರಬೇಕು ಅಂತ ತಿಳಿಸಿದ್ನಲ್ವ, ಓಕೆನಾ? 3 ಇಂಚ್ ಎಕ್ಸ್ಟ್ರಾ ಮೇಲೆ ನೋಡಿ ಈಗ ಕಟ್ ಮಾಡಿದ್ದೀನಿ, ಓಕೆನಾ? ಈಗ ರೆಡಿ ಲೆಂತು ನಮಗೆ ಮೇನ್ ಟಾಪಲ್ಲಿ ಸಿಕ್ಕಿದೆ. ಹಾಗಾಗಿ ಲೈನಿಂಗು ಇದಕ್ಕಿಂತ ಎಕ್ಸ್ಟ್ರಾ 3 ಇಂಚ್ ಮೇಲೆ ಇರಬೇಕು. ಮೇಲೆ ಫೋಲ್ಡಿಂಗ್ ಇರುತ್ತಲ್ವ, ಈ ಫೋಲ್ಡಿಂಗ್ನ ಕಟ್ ಮಾಡ್ಕೊಳ್ಳಿ. ಸುತ್ತು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ, ಸಾಕಾಗುತ್ತೆ. ನೆಕ್ಸ್ಟು ಸ್ಲೀವ್ಸು. ಇದರಲ್ಲಿ ಎರಡು ಫೋಲ್ಡಿಂಗ್ನ ತಗೊಳ್ಳಿ. ಅಂಚು ಪೀಸ್ ಇರುತ್ತೆ, ಈ ಅಂಚು ಪೀಸ್ನ ಕರೆಕ್ಟಾಗಿ ಎರಡು ಜೋಡಿಸ್ಕೊಳ್ಳಿ. ನಮ್ಗೆ ಅಂಚು ಪೀಸೇನು ಬೇಕಿಲ್ಲ, ಜೋಡಿಸ್ಕೊಳ್ಳಿ ನೀಟಾಗಿ. ಅಂಚು ಪೀಸ್ ಬಿಟ್ಟು ಕಟ್ ಮಾಡಿ. ಇದು ಅಷ್ಟೇ, ಸುತ್ತು ಒಂದು ಅರ್ಧ ಇಂಚು ಇಲ್ಲ 1/4 ಇಂಚು ಎಕ್ಸ್ಟ್ರಾ ಬಿಟ್ಟರೆ ಸಾಕಾಗುತ್ತೆ. ಇಷ್ಟು ಚೂಡಿದಾರ್ ಟಾಪು. ಅಳತೆ ಟಾಪಿಂದ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡೋದು. ನಿಮಗೆ ಒಂದು 30 ನಿಮಿಷ ಮೇಲೇ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ. ವಿಡಿಯೋನ ನೀವು ನಿಧಾನವಾಗಿ ನೋಡಿ, ಇದರಲ್ಲಿ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವಿಡಿಯೋನ ಮತ್ತೆ ನೋಡಿದರೂ ಯೂಟ್ಯೂಬಲ್ಲಿ ನಿಮಗೆ ಹಾಗೇ ಇರುತ್ತೆ. ಪದೇ ನೀವು ಯೂಟ್ಯೂಬಲ್ಲಿ ವಿಡಿಯೋನ ನೋಡಿ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಬೋದು. ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನೋ, ಯಾವ ಮೆಥಡ್ನಲ್ಲಿ ತಿಳಿಸಿದ್ದೀನೋ ಇದೇ ರೀತಿ ನೀವು ಪ್ರಾಕ್ಟೀಸ್ನ ಮಾಡಿ 100% ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ. ಇಷ್ಟು ಈ ವಿಡಿಯೋದಲ್ಲಿ. ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು.